ಇನ್ನೊಂದು ಕಡೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗೃಹ ಸಚಿವರು ಪ್ರಜ್ವಲ್ ಮೊಬೈಲ್ ಬಗ್ಗೆ ಕೂಡ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇದೆ ಅನ್ನೋದನ್ನ ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಇದ್ದೀರಾ. ಒಂದು ಕಡೆಗೆ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಅರೆಸ್ಟ್ ಆದ ಬೆನ್ನಲ್ಲೇ ಸಂತ್ರಸ್ತೆಯರು ಪೊಲೀಸರು ಹಾಗೂ ಎಸ್ಐಟಿನ ಸಂಪರ್ಕ ಮಾಡಬಹುದು ಅಂತ ಮಾರಲ್ ಸಪೋರ್ಟ್ ಅನ್ನ ಕೊಡೋ ಕೆಲಸವನ್ನ ಕೂಡ ಗೃಹ ಸಚಿವರು ಮಾಡ್ತಾ ಇದ್ದಾರೆ. ಹಾಗೆ ಆ ಮದರ್ ಡಾಕ್ಯುಮೆಂಟ್ ಇದೆ ಎನ್ನಲಾದಂತಹ ಮೊಬೈಲ್ ಪ್ರಜ್ವಲ್ದು 2 ಮೊಬೈಲೋ 1 ಮೊಬೈಲೋ ಅದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ನಂತರ ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆ ಕೂಡ ನಾವು ಫೋಕಸ್ ಮಾಡ್ತಾ ಇದೀವಿ ಅಂತ ಗೃಹ ಸಚಿವರೇ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ರಾತ್ರಿ ಸುಮಾರು 12:40 12:50ರಲ್ಲಿ ಜರ್ಮನಿಯಿಂದ ಮ್ಯೂನಿಕ್ಕಿಂದ ಬಂದಿದ್ದಾರೆ. ಅವರನ್ನು SIT ಅವರು ಮೊದಲೇ ವಾರಂಟ್ ಇಶ್ಯೂ ಆಗಿತ್ತು. ಅದರ ಪ್ರಕಾರ ಅವರನ್ನು ಅರೆಸ್ಟ್ ಮಾಡಿ ಅವರ ಕಸ್ಟಡಿಗೆ ತಗೊಂಡಿದ್ದಾರೆ. ಮತ್ತು ಮುಂದಿನ ಪ್ರೊಸೀಜರ್ಸ್ ಏನಿದೆ, ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಇವತ್ತು ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಇನ್ನೂ ಕೂಡ ನಮ್ಮ ಅಧಿಕಾರಿಗಳ ಜೊತೆ ಯಾವುದನ್ನು ಚರ್ಚೆ ಮಾಡಿಲ್ಲ. ನಿನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ. ಅಲ್ಲಿ ಚಂದ್ರಶೇಖರನ್ ಅವರು ಏನು ಆತ್ಮಹತ್ಯೆ ಮಾಡಿಕೊಂಡಿದ್ರು, ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಹೋಗಿದ್ದೆ. ಹಾಗಾಗಿ ನಾನು ಕೂಡ ತಡವಾಗಿ ಬಂದೆ. ನಾನು ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿಲ್ಲ. ಇಷ್ಟೇ ಗೊತ್ತಿರತಕ್ಕಂಥದ್ದು, ಅವ್ರು ಬಂದಿದ್ದಾರೆ, ಅವರನ್ನು ಬಂಧಿಸಿದ್ದಾರೆ. ಅವರನ್ನು ಕಾನೂನಿನ ಪ್ರಕಾರ ಏನು ಕ್ರಮ ತಗೊಳ್ಬೇಕು, ಅವರಿಗೆ ಮೆಡಿಕಲ್ ಎಕ್ಸಾಮ್ ಮಾಡಿ ಅವರನ್ನು ಜುಡಿಷಿಯಲ್ ಊರಿಗೆ ಪ್ರೆಸೆಂಟ್ ಮಾಡಿ ಅದೆಲ್ಲ ಮಾಡ್ತಕ್ಕಂಥ ಪ್ರೊಸೀಜರ್ ಏನಿದೆ ಅದನ್ನು ಅವರು ಮಾಡ್ತಾರೆ. ಅದಾದಮೇಲೆ ಮುಂದೆ ಏನು ಅವರು ಪ್ರೊಸೀಜರು, ಅವರನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತೆಲ್ಲ ಆ ಪ್ರೊಸೀಜರ್ಗಳನ್ನ ಮುಂದೆ ಮಾಡ್ತಾರೆ. ಗೊತ್ತಿಲ್ಲ ನನಗೆ. ಅವ್ರು ಬಂಧಿಸಿದ್ದಾರೆ ಅಂತ ಅಷ್ಟೇ ಗೊತ್ತು. ಅವರು ಸಹಕಾರ ಕೊಟ್ಟಿದ್ದಾರೆ, ಸ್ವಾಭಾವಿಕವಾಗಿ ಕೊಡಲೇಬೇಕಾಗುತ್ತೆ. ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವರು ಇಮಿಗ್ರೇಷನ್ ಪೇಪರ್ಸ್ ಎಲ್ಲ ಕ್ಲಿಯರ್ ಮಾಡಿ ಆನಂತರ ಹೊರಗಡೆ ಬರಬೇಕಲ್ಲ. ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋದರಿಂದ ಕೆಲವು ಸರಳವಾಗಿ ಆಗ್ತವೆ. ಆದ್ದರಿಂದ ಅದನ್ನೆಲ್ಲ ಮುಗಿಸಿ ಅವರು ಬಂಧನಕ್ಕೆ ಒಳಪಡಿಸಿದ್ದಾರೆ. SITನವರು ಆ ಮಾತು ಹೇಳಿದರೆ ನಾವು ಒಪ್ಪೋದು. ಬೇರೆ ಬೇರೆ ಸೋರ್ಸಸ್ಸಿಂದ ಆ ರೀತಿ ಬಂದರೆ ಅದನ್ನು ನಾವು ನಂಬೋಕ್ಕಾಗೋದಿಲ್ಲ. ಅಲ್ಲ, ಬಂಧನಕ್ಕೆ ಪ್ರಕ್ರಿಯೆ ನಮ್ಮ ದೇಶದಲ್ಲೇ ಇದ್ದರೆ, ನಮ್ಮ ರಾಜ್ಯದಲ್ಲಿದ್ದರೆ, ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿದ್ದರೂ ಕೂಡ ನಮ್ಮ ಟೀಮ್ನ ಕಳಿಸಿ ಅವ್ರನ್ನ ಸೆಕ್ಯೂರ್ ಮಾಡ್ಬೋದಿತ್ತು. ಹೊರ ದೇಶದಲ್ಲಿ ಇದ್ದದ್ದ ಕಾರಣಕ್ಕಾಗಿ ಅದಕ್ಕೆ ಆದಂಥ ಪ್ರೊಸೀಜರ್ಸ್ ಇದೆ. ನಾವು ಯಾರೋ 4 ಜನ ಇಲ್ಲಿಂದ ಇನ್ಸ್ಪೆಕ್ಟರ್ಗಳನ್ನೋ ಅಥವಾ ಸೀನಿಯರ್ ಆಫೀಸರ್ಸ್ನೋ ಕಳಿಸ್ಬಿಟ್ಟು ಅಲ್ಲಿಂದ ತಾಕೊಂಬನ್ರಿ ಅಂತ ಹೇಳೋಕ್ಕಾಗೋದಿಲ್ಲ. ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಇಂಟರ್ನ್ಯಾಷನಲ್ಲು ಟ್ರೀಟೀಸ್ ಇರ್ತವೆ ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ, ಅದನ್ನೆಲ್ಲ ಫಾಲೋ ಮಾಡಬೇಕಾಗ್ತದೆ. ಹಾಗಾಗಿ ನಾವು CBI ಮೂಲಕ ಅವರಿಗೆ ಇಂಟರ್ಪೋಲ್ನವ್ರಿಗೆ ಹೇಳಿ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿಸಿ ಆ ಪ್ರೊಸೀಜರ್ಸ್ ಎಲ್ಲ ಮಾಡಿದ್ದಾರೆ. ಅವರು ಅದೆಲ್ಲ ಗೊತ್ತಾಗಿ ಆಮೇಲೆ 31ಕ್ಕೆ ಒಂದು ವೇಳೆ ಅವರು ರಿಸಲ್ಟು ಬೇರೆ ರೀತಿಯಲ್ಲಾದರೆ ಆ ಪಾಸ್ಪೋರ್ಟ್ ಕೂಡ ವಿತ್ಡ್ರಾ ಆಗುತ್ತೆ. ಪಾಸ್ಪೋರ್ಟ್ ರದ್ದತಿಗೆ ಸಂಬಂಧಪಟ್ಟಂತೆ ಕೂಡ ರಿಯಾಕ್ಷನ್ ಅನ್ನು ಕೊಡ್ತಾ ಇದ್ರು. ಅದಕ್ಕೆ ಬೇಕಾಗಿರುವಂತಹ ಪ್ರಕ್ರಿಯೆಗಳು, ಬಾಕಿ ಉಳಿದಿರುವಂತಹ ಪ್ರಕ್ರಿಯೆಗಳು ಹೇಗೆ ಅನ್ನೋದನ್ನ ಗೃಹ ಸಚಿವರು ಹೇಳ್ತಾ ಇದ್ರು. ಹಾಗೂ ಇನ್ನುಳಿದವರಿಗೆ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಮುಂದೆ ಬಂದು ಕಂಪ್ಲೇಂಟ್ ಕೊಡಿ, ಸರ್ಕಾರ ನಿಮ್ಮ ಜೊತೆಗೆ ಇದೆ ಅನ್ನುವಂತಹ ಅಭಯ ಹಸ್ತವನ್ನ ಕೊಡೋ ಕೆಲಸವನ್ನ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಬ್ರೀಫಿಂಗ್ ಆದ ಬಳಿಕ, ಅಂದ್ರೆ ಪೊಲೀಸ್ ಕಮಿಷನರು ಗೃಹ ಸಚಿವರಿಗೆ ಒಂದು ಬ್ರೀಫಿಂಗ್ ಅನ್ನ ಈ ಪ್ರಕರಣದಲ್ಲಿ ಕೊಟ್ಟರು. ಅಂದ್ರೆ ಈ ಪ್ರಕರಣ ಹೇಗೆ ಪ್ರಗತಿಯನ್ನು ಸಾಧಿಸಿದೆ ಅಂತ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುರಳಿ. ಈಗ ಬೆಳಗಿನಿಂದ ನೀವು ಮಾಹಿತಿ ಕೊಡ್ತಾ ಇದ್ರೆ ಇವತ್ತು ಕಾನೂನಾತ್ಮಕ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಅಂತ. ಬಟ್ ನನಗೆ ಮೇನ್ ಪ್ರಶ್ನೆ ಇರೋದು ಇಲ್ಲಿ ಅಕ್ಯೂಸ್ಡ್ ಐಡೆಂಟಿಫಿಕೇಶನ್ ಸೆಕ್ಷುವಲ್ ಅಫೆನ್ಸ್ ಅಂದ್ರೆ ಈ ಪ್ರಕರಣದಲ್ಲಿ ಹೇಗಾಗತ್ತೆ ಅಂತ. ಬಿಕಾಸ್ ನಾನಾ ಚಾಲೆಂಜಸ್ ಇದೆ. ಐ ವಿಟ್ನೆಸ್ ಇಲ್ಲ ಇಲ್ಲಿ ಈ ಪ್ರಕರಣದಲ್ಲಿ ಸಂತ್ರಸ್ತಿಯರು ಹೇಳೋ ಪ್ರಕಾರ. ಸೊ ಈತನೇ ಅಕ್ಯೂಸ್ಡ್ ಅಂತ ಐಡೆಂಟಿಫೈ ಮಾಡೋ ಕೆಲಸವನ್ನ ತನಿಖೆಯ ಆಯಾಮದಲ್ಲಿ SIT ಹೇಗೆ ಮಾಡುತ್ತೆ ಅನ್ನೋದು ಪ್ರೈಮ್ ಕ್ವೆಶ್ಚನ್ ಆಗ್ತಾ ಇದೆ ನನಗೆ. ಖಂಡಿತ ಮಮತಾ, ಯಾಕೆಂದ್ರೆ ಎಲ್ಲರಿಗೂ ಕೂಡ ಇದು ಸಾಮಾನ್ಯವಾದ ಪ್ರಶ್ನೆ. ಯಾಕೆಂದ್ರೆ ಪ್ರಮುಖವಾಗಿ ಆ ವಿಡಿಯೋ ತುಣುಕಿನಲ್ಲಿ ಇದುವರೆಗೆ ಬಹಿರಂಗಗೊಂಡಿರುವಂತಹ ವಿಡಿಯೋ ತುಣುಕುಗಳೇನಿದೆ, ಆ ವಿಡಿಯೋ ತುಣುಕುಗಳಲ್ಲಿ ಪ್ರಜ್ವಲ್ ರೇವಣ್ಣ ಅಂತೇಳಿ ಎಲ್ಲೂ ಕೂಡ ಕಾಣಿಸೋಲ್ಲ. ಅವರ ಮುಖ ಎಲ್ಲೂ ಕೂಡ ಐಡೆಂಟಿಫಿಕೇಶನ್ ಆಗಲ್ಲ. ಆ ಹಿನ್ನೆಲೆಯಲ್ಲಿ ಇದನ್ನ ಯಾವ ರೀತಿಯಲ್ಲಿ ಕನ್ಫರ್ಮ್ ಅನ್ನ ಮಾಡ್ಕೊಳ್ತಾರೆ, ಜೊತೆಗೆ ಅವರೇ ಅಂತೇಳಿ ಯಾವ ರೀತಿಯಲ್ಲಿ ಕೊನೆಯ ಹಂತಕ್ಕೆ ಬರ್ತಾರೆ ಮತ್ತು ಅವರ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಯಾವ ಕಾರಣಗಳಿದಾವೆ ಮತ್ತು ಯಾವ ಆಧಾರದ ಮೇಲೆ ಅವರ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಹಾಕಲಿಕ್ಕೆ ಸಾಧ್ಯ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಳ್ಳುವಂಥದ್ದು. ಆ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಮಟ್ಟದ
ಬೆಳವಣಿಗೆಗಳು ಕೂಡ ಇದಾವೆ. ಅದನ್ನ ಮುಂದಿನ ದಿನಗಳಲ್ಲಿ SIT ಅಧಿಕಾರಿಗಳು ಮಾಡ್ತಾರೆ. ಅಲಹಾಬಾದ್ನ ಒಂದು ಫೊರೆನ್ಸಿಕ್ ಲ್ಯಾಬ್ ಏನಿದೆ, ಫೊರೆನ್ಸಿಕ್ ಲ್ಯಾಬ್ನಲ್ಲಿ ಗೇಟ್ ಪರೀಕ್ಷೆ ಅಂತೇಳಿ ಹೇಳ್ತಾರೆ. ಅದು ಬೇರೆ ಬೇರೆ ವಿಧಾನಗಳಿದಾವೆ, ಆ ವಿಧಾನಗಳ ಮೂಲಕ ಅದನ್ನ ಮಾಡ್ತಾರೆ. ಅದರಲ್ಲಿ ಒಂದು ಐಡೆಂಟಿಫಿಕೇಶನ್ ಅನ್ನ ಮಾಡಲಿಕ್ಕೆ ಆಗುವಂಥದ್ದು. ಯಾಕೆಂದ್ರೆ ಈ ಹಿಂದೆ ನಡೆದಂಥ ಒಂದು ಗೌರಿ ಹತ್ಯೆ ಪ್ರಕರಣ ಇತ್ತು. ಗೌರಿ ಹತ್ಯೆ ಪ್ರಕರಣದಲ್ಲೂ ಕೂಡ ಇದೇ ರೀತಿಯ ಪರೀಕ್ಷೆಯನ್ನ ಮಾಡಿದ್ರು. ಅಂದ್ರೆ ಪರಶುರಾಮ್ ವಾಗ್ಮೋರೆ ಅಂದ್ರೆ ಗೌರಿ ಹತ್ಯೆಯನ್ನ ಮಾಡಿದಂಥ ಗೌರಿಯನ್ನಿಗೆ ಶೂಟ್ ಮಾಡಿದಂಥ ಒಬ್ಬ ಆರೋಪಿ ಏನಿದ್ದ, ಆತನಿಗೂ ಕೂಡ ಇದೇ ರೀತಿಯಲ್ಲಿ ಟೆಸ್ಟ್ ಅನ್ನ ಮಾಡಿ ಒಂದು ಐಡೆಂಟಿಫಿಕೇಶನ್ ಅನ್ನ ಮಾಡಿದ್ರು. ಯಾಕಂದ್ರೆ ಅಲ್ಲಿ ಸಿಕ್ಕಿದಂಥದ್ದು ಒಂದು CCTV ಫುಟೇಜಸ್. ಅದಕ್ಕೆ ಪೂರಕವಾಗಿ ಈತನನ್ನು ಕೂಡ ಐಡೆಂಟಿಫಿಕೇಶನ್ ಪೆರೇಡ್ ಅನ್ನ ಮಾಡಿಸೋ ಸಂದರ್ಭದಲ್ಲಿ ಮಾಡಿರುವಂತ ಒಂದು ಪ್ರಕ್ರಿಯೆಗಳಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಸಿಕ್ಕಿರುವಂತ ವಿಡಿಯೋ ತುಣುಕುಗಳು ಜೊತೆಗೆ ಇರುವಂತ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತ ಆರೋಪಿ ಏನಿದ್ದಾರೆ, ಇಬ್ಬರಿಗೂ ಕೂಡ ಹೋಲಿಕೆ ಆಗೋ ರೀತಿಯಲ್ಲಿ ಒಂದಷ್ಟು ಟೆಸ್ಟ್ಗಳಿದಾವೆ. ಅದು ಮುಂದಿನ ಹಂತಗಳಲ್ಲಿ ಯಾವ ರೀತಿಯಲ್ಲಿ ಟೆಸ್ಟ್ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನ ಕೊಡಬಹುದು. ಆದ್ರೆ ಪ್ರಾಥಮಿಕ ಹಂತ ಆಗಿರೋ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಕೂಡ ಅದನ್ನ ಮುಚ್ಚಿಡ್ತಾ ಇದ್ದಾರೆ. ಮುಂದಿನ ಹಂತಗಳಲ್ಲಿ ಆ ಪ್ರಕ್ರಿಯೆ ಕೂಡ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಇದು ದೊಡ್ಡ ಮಟ್ಟದ ಸಂಕಷ್ಟ ಆಗುತ್ತೆ. ಪ್ರಜ್ವಲ್ ಸಾಮಾನ್ಯವಾಗಿ ಈ ಪ್ರಕರಣಕ್ಕೆ ಅಸಹಕಾರ ನೀಡುವಂಥದ್ದು, ಜೊತೆಗೆ ಅದಕ್ಕೆ ನಾನಲ್ಲ, ಇದಕ್ಕೆ ನಾನು ಈ ಪ್ರಕರಣದಲ್ಲಿ ಇಲ್ಲವೇ ಇಲ್ಲ, ನಾನು ಅತ್ಯಾಚಾರವನ್ನೇ ಮಾಡಿಲ್ಲ ಅಂತೇಳಿ ಹೇಳಿಕೆಗಳನ್ನು ಕೊಡ್ತಾರೆ. ಅದಕ್ಕೆ ಪೂರಕವಾಗಿ ಯಾವ ರೀತಿಯಲ್ಲಿ ಟ್ಯಾಕಲ್ ಮಾಡಬೇಕು ಅಂತೇಳಿ SIT ಅಧಿಕಾರಿಗಳು ಈಗಾಗಲೇ ಸಂಪೂರ್ಣವಾಗಿ ತಯಾರಿಯನ್ನ ಮಾಡ್ಕೊಂಡಿರುವಂಥದ್ದು. ಮಮತಾ.